ಅಮೆರಿಕ ಇರಾನ್ ನಡುವೆ ಮತ್ತೆ ಯುದ್ಧದ ಭೀತಿ ಶುರುವಾಗಿದೆ. ಇರಾನ್ ಮತ್ತು ಅಮೆರಿಕ ನಡುವೆ ನಡೆಯಬೇಕಿದ್ದ ಸಂಧಾನ ಮಾತುಕತೆಗೆ ಇಬ್ಬರ ನಡುವೆ ಮತ್ಸರ ಉಂಟಾಗಿದೆ. ಅಮೆರಿಕ ಹೊರ್ಮುಜ್ ದಿಗ್ಬಂಧನದ ತೆರವಿಗೆ ಪಟ್ಟು ಹಿಡಿದಿದ್ದು ಸಂಧಾನಕ್ಕೆ ಬರಲ್ಲ ಎಂದು ಇರಾನ್ ಹೇಳಿದೆ. ಇರಾನ್ ಈ ಹೇಳಿಕೆಯಿಂದ ಟ್ರಂಪ್ ಕೆಂಡವಾಗಿದ್ದು ಇರಾನ್ ವಿರುದ್ಧ ಕಿಡಿಕಾರಿದ್ದಾರೆ. ಇರಾನ್ಗೆ ಮತ್ತೆ ಎಚ್ಚರಿಕೆ ಕೊಟ್ಟ ಡೊನಾಲ್ಡ್ ಟ್ರಂಪ್. ಇರಾನ್ ಅಮೆರಿಕ ನಡುವೆ ಸಿಲುಕಿ ಪಾಕ್ ಪೀಕಲಾಟ. ಇರಾನ್ ಅಮೆರಿಕದ ನಡುವೆ 10 ದಿನಗಳ ಕದನ ವಿರಾಮ ಘೋಷಣೆಯಾಗಿತ್ತು. ಇಬ್ಬರ ನಡುವೆ ಎರಡನೇ ಸುತ್ತಿನ ಮಾತುಕತೆ ಇಂದು ನಡೆಯಬೇಕಿತ್ತು. ಆದರೆ ಪಾಕಿಸ್ತಾನ್ ಹಾರ್ಮೋಜ್ನಲ್ಲಿ ವಿಧಿಸಿರುವಂತಹ ನೌಕಾ ದಿಗ್ಬಂಧನದಿಂದಾಗಿ ಇರಾನ್ ಸಂಧಾನಕ್ಕೆ ವಿರೋಧ ವ್ಯಕ್ತಪಡಿಸಿದೆ. ಇದರಿಂದ ಕೋಪಗೊಂಡಿರುವಂತಹ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಮತ್ತೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಂಧಾನ ಮಾತುಕತೆಗಳಿಗೆ ಮುಂದಾಗದಿದ್ದರೆ ಇರಾನ್ನ ಕಿಲ್ಲಿಂಗ್ ಮಿಷನ್ ಅಂತ್ಯ ಮಾಡ್ತೀವಿ, ಇರಾನ್ ಹೇಳ ಹೆಸರಿಲ್ಲದಂತೆ ನಾಶ ಮಾಡ್ತೇವೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಅಮೆರಿಕ ಇರಾನ್ ನಡುವೆ ಸಂಧಾನ ನಡೆಸಲು ಮಧ್ಯಸ್ಥಿಕೆ ವಹಿಸಿದಂತಹ ಪಾಕಿಸ್ತಾನ ಇದೀಗ ಪೀಕಲಾಟಕ್ಕೆ ಸಿಲುಕಿಕೊಂಡಿದೆ. ಎರಡನೇ ಸಂಧಾನಕ್ಕೆ ಇರಾನ್ ಬರಲ್ಲ ಎಂದಿದೆ. ಇರಾನ್ ಅಧ್ಯಕ್ಷರಿಗೆ ಕಾಲ್ ಮಾಡಿದ್ರೆ ಪಾಕಿಸ್ತಾನ ಪ್ರಧಾನಿ ಸಂಧಾನಕ್ಕೆ ಬನ್ನಿ ಅಂತ ಹೇಳಿ ದುಂಬಾಲು ಬೀಳ್ತಾ ಇದ್ದಾರಂತೆ. ಪಾಕಿಸ್ತಾನ್ ಪ್ರಧಾನಿ ಮಾತಿಗೆ ತಲೆ ಕುಡಿದ ಇರಾನ್ ಸಂಧಾನಕ್ಕೆ ಬರದೆ ಹಾಗೆ ಉಳಿದುಕೊಂಡಿದೆ. ಇತ್ತ ಅಮೆರಿಕ ಅಧ್ಯಕ್ಷ ಸಂಧಾನಕ್ಕೆ ಇವತ್ತೇ ನಮ್ಮ ನಿಯೋಗವನ್ನ ಪಾಕ್ ಕೇಳ್ತೀವಿ ಅಂತ ಎರಡನೇ ಸುತ್ತಿನ ಸಂಧಾನಕ್ಕೆ ಇರಾನ್ ಬರಲೇಬೇಕು ಅಂತ ಹೇಳಿ ಟ್ರಂಪ್ ಕೆಂಡ ಕಾರಿದ್ದಾರೆ. ಇರಾನ್ ಹಡಗು ಮೇಲೆ ಅಮೆರಿಕ ನೌಕಾಸೇನೆ ದಾಳಿ. ಭಾರತದ 4 ನಾವಿಕರನ್ನ ಹತ್ಯೆಗೈದ ಇರಾನ್. ಎರಡನೇ ಸುತ್ತಿನ ಮಾತುಕತೆಗೆ ಬರೆದಂತಹ ಇರಾನ್ ವಿರುದ್ಧ ಅಮೆರಿಕ ಪ್ರತಿಕಾರಕ್ಕೆ ಇಳಿದಿದೆ. ಹೀಗಾಗಿ ಇರಾನ್ ಶಿಪ್ ಮೇಲೆ ಅಮೆರಿಕ ದಾಳಿ ನಡೆಸಿದೆ. ಹಾರ್ಮೋಜ್ ಜಲಸಂಧಿಯ ಬಳಿ ಇರಾನ್ ಹಡಗು ಮೇಲೆ ದಾಳಿ ನಡೆಸಿ ಟೌಸ್ಕಾ ಶಿಪ್ನ ಅಮೆರಿಕ ವಶಕ್ಕೆ ಪಡೆದುಕೊಂಡಿದೆ. ಇದರಿಂದಾಗಿ ಅಮೆರಿಕಾಗೆ ಇರಾನ್ ವಾರ್ನಿಂಗ್ ಅನ್ನ ನೀಡಿದ್ದು, ಹಾರ್ಮೋಜ್ ನಮ್ಮ ಕಂಟ್ರೋಲ್ನಲ್ಲಿ ಇದೆ, ನಮ್ಮ ಷರತ್ತುಗಳಿಗೆ ಒಪ್ಪದಿದ್ರೆ ಬೆಲೆ ತೆರಬೇಕಾಗುತ್ತೆ, ಟೋಲ್ ಕಟ್ಟಬೇಕಂತ ಹೇಳಿ ಇರಾನ್ ಎಚ್ಚರಿಕೆಯನ್ನ ನೀಡಿದೆ. ಅಮೆರಿಕ ಇರಾನ್ ನಡುವಿನ ಸಂಘರ್ಷದಿಂದಾಗಿ ಭಾರತೀಯ ಹಡಗುಗಳ ಮೇಲೆ ಇರಾನ್ ಗುಂಡಿನ ದಾಳಿಯನ್ನು ನಡೆಸಿದೆ. ಇರಾನ್ ನಡೆಸಿದಂತಹ ಗುಂಡಿನ ದಾಳಿಗೆ ಭಾರತದ 4 ಭಾರತೀಯರು ಸಾವನ್ನಪ್ಪಿದ್ದು, ಓರ್ವ ಸಿಬ್ಬಂದಿ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಭಾರತದ ವಿದೇಶಾಂಗ ಕಾರ್ಯಾಲಯದ ಕಾರ್ಯದರ್ಶಿಯಾಗಿರುವಂತಹ ವಿಕ್ರಮ್ ಮಿಸ್ರಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಇಬ್ಬರ ನಡುವಿನ ಗುದ್ದಾಟದಲ್ಲಿ ಭಾರತ ಮೂಲದ ಜನ ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಇದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇಬ್ಬರ ಜಗಳದಲ್ಲಿ ಕೂಸು ಬಿಡವಾಯಿತು ಎನ್ನುವಂತೆ ಅಮೆರಿಕ ಇರಾನ್ ಜಗಳದಲ್ಲಿ ಭಾರತದ ಹಡಗಿನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಇಬ್ಬರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಅಮೆರಿಕ ಇರಾನ್ ಮಧ್ಯೆ ಯುದ್ಧ ಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಂಡಿದೆ. ಹೀಗೆ ಯುದ್ಧ ಮುಂದುವರೆದರೆ ಜಗತ್ತಿನಾದ್ಯಂತ ತೈಲ ಬೆಲೆಯಲ್ಲಿ ಮತ್ತೆ ಏರಿಕೆ ಆಗುವ ಸಾಧ್ಯತೆ ಇದ್ದು, ಮತ್ತೆ ಹೊರ್ಮುಜ್ ಜಲಸಂಧಿ ಮುಚ್ಚಿದ್ದಕ್ಕೆ ಉಭಯ ರಾಷ್ಟ್ರಗಳಿಗೆ ಆತಂಕ ಶುರುವಾಗಿದೆ.